ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಯಾರು ಕೂಡ ಊಹೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ, ಕನಸಲ್ಲೂ ಕೂಡ ಯಾರು ಈ ರೀತಿಯಾಗಿ ಅಂದುಕೊಂಡಿರಲಿಲ್ಲ ಅನಿಸುತ್ತೆ. ಈ ರೀತಿಯಾದಂತಹ ಏಕಾಏಕಿಯಾಗಿ ಗಣಪತಿ ವಿಸರ್ಜನೆಯ ವೇಳೆಯಲ್ಲಿ ಯಾವುದೋ ಒಂದು ಗಾಡಿ ಬರುತ್ತೆ, ಆ ಒಂದು ಗಾಡಿ ಬಂದು ನಮ್ಮ ಮೇಲೆ ಹಾಯುತ್ತೆ, ನಾವಲ್ಲಿ ಸಾವನ್ನಪ್ತೀವಿ ಅನ್ನೋ ರೀತಿಯಲ್ಲಿ ಯಾವ ಸಾವನ್ನಪ್ಪಿರುವಂತಹ ವ್ಯಕ್ತಿಗಾಗಲಿ ಅಥವಾ ಅಲ್ಲಿನ ಕುಟುಂಬದವರಿಗಾಗಲಿ, ಅದೇ ರೀತಿಯಾಗಿ ಸ್ಥಳೀಯರಿಗೆ ಆಗಿರಲಿ ಯಾವುದೇ ರೀತಿಯಾದಂಥ ಕನಸು ಮನಸ್ಸು ಕೂಡ ಇರಲಿಲ್ಲ. ಎಲ್ಲರೂ ಕೂಡ ಸಂತೋಷವಾಗಿ ಗಣಪತಿ ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಗಣಪತಿ ವಿಸರ್ಜನೆ ಹಮ್ಮಿಕೊಳ್ಳಲಾಗಿ ಗಣಪತಿ ವಿಸರ್ಜನೆಯ ಮೆರವಣಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿನ ಯುವಕರು ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ತಾರೆ, ಸಂತೋಷದಿಂದ ಆನಂದಿಸ್ತಿರ್ತಾರೆ. ಆದ್ರೆ ವಿಧಿ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಏಕಾಏಕಿ ಆ ಕಡೆಯಿಂದ ಒಂದು ಲಾರಿ ಬರುತ್ತೆ. ಲಾರಿ ಬಂದು ಈ ಗುಂಪು ಏನು ಡ್ಯಾನ್ಸ್ ಮಾಡ್ತಾ ಇರುತ್ತೋ ಆ ಒಂದು ಗುಂಪಿನ ಮೇಲೆ ಹರಿದು ಬಿಡುತ್ತೆ. ಆ ಒಂದು ಹರಿದಿರ್ತಕ್ಕಂತಹ ರಭಸಕ್ಕೆ ಸ್ಥಳದಲ್ಲಿಯೇ 9 ಜನ ದುರ್ಮರಣವನ್ನ ಹೊಂದ್ತಾರೆ. ಸಾವನ್ನಪ್ಪಿರ್ತಕ್ಕಂಥವರು ಸ್ಟೂಡೆಂಟ್ಸ್ಗಳು, ಹೆಚ್ಚಾಗಿ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಒಂದು 17 ವರ್ಷ 20 ವರ್ಷ ಈ ರೀತಿಯಾದಂಥ ಏಜ್ನವರು ಇರುವಂಥದ್ದು. ಮುಂದಿನ ಭವಿಷ್ಯವನ್ನು ಕಟ್ಟಿಕೊಳ್ಬೇಕಾಗಿರ್ತಕ್ಕಂಥವ್ರು, ಉನ್ನತವನ್ನ ಶಿಕ್ಷಣವನ್ನು ಕೂಡ ಪಡಿತಾ ಇರುವಂಥವರು. ಅದರ ಬಗ್ಗೆ ಒಂದಿಷ್ಟು ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೂಡ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ಬದಲಿಗೆ ಎಂತಹ ಒಂದು ಘಟನೆ ನಡೀತು ಅಂತಂದರೆ, ಒಂದು ಕ್ಷಣ ಎಲ್ಲರೂ ಕೂಡ ದಿಗ್ಭ್ರಮೆ ಆಗಿಬಿಟ್ರು. ಏನಿದು ಏಕಾಏಕಿಯಾಗಿ? ಸೊ ಆ ಒಂದು ಸಂದರ್ಭದಲ್ಲಿ ಒಂದು ನೀವು ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಲಾರಿ ಸ್ಪೀಡಲ್ಲಿ ಬರ್ತಾ ಇರುತ್ತೆ, ಮುಂದ್ಗಡೆ ಒಂದು ಬೈಕ್ ಹೋಗ್ತಾ ಇರುತ್ತೆ. ಬೈಕ್ನ ತಪ್ಪಿಸ್ಬೇಕು ಅನ್ನೋ ಕಾರಣದಿಂದಾಗಿ ಈ ಕಡೆ ಹೊಡೆಯೋದಕ್ಕೆ ಟ್ರೈ ಮಾಡಿದ್ನೋ, ಅಥವಾ ಬೈಕಿಗೆ ತಾಕಿದ ಬಳಿಕ ಈ ಕಡೆ ಬರೋದಕ್ಕೆ ಟ್ರೈ ಮಾಡಿದ್ನೋ, ಅಥವಾ ಅವನು ನಶೆಯಲ್ಲಿದ್ನೋ, ಅವನ ಯೋಚನೆಯಲ್ಲಿತ್ತೋ, ನಿದ್ದೆಯಲ್ಲಿದ್ನೋ, ಯಾವುದೂ ಕೂಡ ಗೊತ್ತಿಲ್ಲ. ಬದಲಿಗೆ ಯಾರೂ ಕೂಡ ಊಹೆನೇ ಮಾಡಿರಲಿಲ್ಲ ಅಂತಹ ಒಂದು ಘಟನೆ ನಡೆದು ಹೋಗ್ಬಿಡ್ತು. ಏಕಾಏಕಿ ಆ ಒಂದು ಲಾರಿ ಡ್ರೈವರ್ ಸ್ಪೀಡಲ್ಲಿ ಬರ್ತಾ ಇರ್ತಾನೆ, ವೇಗವಾಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದ್ಗಡೆ ಒಂದು ಬೈಕ್ ಹೋಗ್ತಾ ಇರುತ್ತೆ. ಬೈಕಿಗೆ ಟಚ್ ಆಗ್ತಾ ಇದ್ದಂತೆ ಈ ಕಡೆ ಬ್ಯಾರಿಗೇಟ್ ಈ ಕಡೆಗೆ ಡ್ಯಾನ್ಸ್ಗಳನ್ನು ಮಾಡ್ತಾ ಇರ್ತಾರೆ ಗಣಪತಿ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ. ಸೊ ಅಲ್ಲಿ ಗುಂಪಲ್ಲಿ ಡ್ಯಾನ್ಸ್ ಮಾಡುವಂತಹ ಯುವಕರ ಮೇಲೆ ಏಕಾಏಕಿಯಾಗಿ ಲಾರಿ ನುಗ್ಗಿ ಬಿಡುತ್ತೆ. ನುಗ್ಗಿದ ರಭಸಕ್ಕೆ 9 ಜನ ಸಾವನ್ನಪ್ತಾರೆ. ಆ ಒಂದು 9 ಜನರು ಯಾರು ಎಂಬುದನ್ನು ಕೂಡ ನೋಡ್ತಾ ಹೋಗೋಣ. ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರವೇ ಇದರ ಒಂದು ವೆಚ್ಚವನ್ನು, ಅಂದ್ರೆ ಖರ್ಚು ವೆಚ್ಚವನ್ನು, ಈಗ ಗಾಯಪಟ್ಟಿರ್ತಕ್ಕಂಥ ಅಥವಾ ಗಾಯ ಆಗಿರ್ತಕ್ಕಂಥವ್ರಿಗೆ ಏನಿದೆಯಲ್ಲ, ಸರ್ಕಾರವೇ ಇದರ ಚಿಕಿತ್ಸೆಗೆ ವೆಚ್ಚವನ್ನು ಭರಿಸೋದಾಗಿ ಕೂಡ ಹೇಳಿದೆ. ನಮ್ಮ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಯನ್ನು ಕೂಡ ಸರ್ಕಾರ, ಅಂದ್ರೆ ರಾಜ್ಯ ಸರ್ಕಾರ ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಸೊ ಇದೊಂದು ಏನು ಮಾಡೋಕ್ಕಾಗಲ್ಲ. ಈಗ ಪರಿಹಾರ ಕೂಡ ರಾಜ್ಯ ಸರ್ಕಾರದಿಂದ ನಾವು ದೂರೋದಕ್ಕೆ ಆಗೋದಿಲ್ಲ, ಇಲ್ಲಿ ಯಾರನ್ನೂ ಕೂಡ ನಾವು ದೂರೋದಕ್ಕೆ ಆಗೋದಿಲ್ಲ. ಬದಲಿಗೆ ಲಾರಿ ಡ್ರೈವರ್ ಯಾಕೆ ಇಂಥ ಕೆಟ್ಟ ನಿರ್ಧಾರ ತೆಗೆದುಕೊಂಡ, ಲಾರಿ ಡ್ರೈವರ್ ಏನು ಮಾಡ್ತಾ ಇದ್ದ, ಆ ಲಾರಿ ಡ್ರೈವರ್ನ ಮೇಲೇ ಆಕ್ರೋಶವನ್ನು ಹೊರಗೆ ಹಾಕಬೇಕೇ ವಿನಃ ಇಲ್ಲಿ ಬೇರೆ ಯಾರು ಕೂಡ ಇದರ ಬಗ್ಗೆ ರಾಜಕಾರಣಿಗಳಾಗಲಿ ಅಥವಾ ಇನ್ಯಾವುದೋ ಸಂಘಟನೆಯವರಾಗಲಿ ಯಾರು ಕೂಡ ಏನು ಮಾತನಾಡೋದಕ್ಕೆ ಅವಕಾಶವೇ ಇಲ್ಲ. ಇನ್ನು ಇಂಥದ್ರಲ್ಲೂ ಕೂಡ ಕೆಲವೊಂದಿಷ್ಟು ಜನ ಮೂರ್ಖ ರಾಜಕಾರಣಿಗಳಿದ್ದಾರೆ, ಇದರಲ್ಲೂ ಕೂಡ ಮೂರ್ಖ ರಾಜಕಾರಣ ಮಾಡ್ತಾರೆ, ಅದು ಬೇರೆ ವಿಚಾರ. ರಾಜಕಾರಣಿಗಳೇ ಕೆಲವೊಂದಿಷ್ಟು ಜನ ಅದಕ್ಕೆ ಅಂತಲೇ ಇರ್ತಾರೆ. ಇಂತಹ ಘಟನೆಗಳಾಗಲಿ, ಆ ಘಟನೆಯಲ್ಲಿ ನಾವು ನಮ್ಮ ಬೇಳೆ ಬೇಯಿಸ್ಕೊಳ್ಳೋಣ ಅನ್ನೋ ಕೆಲವೊಂದಿಷ್ಟು ಜನಗಳು ಕೂಡ ಇದ್ದಾರೆ. ಅಂತಹ ಮನಸ್ಥಿತಿಯವರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಬದಲಿಗೆ ರಾಜ್ಯ ಸರ್ಕಾರ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕಿತ್ತು, ಏನೆಲ್ಲ ನೀಡಬೇಕಾಗಿತ್ತು ಅದನ್ನೆಲ್ಲ, ಸೊ ಇದನ್ನ ಎಲ್ಲರೂ ಕೂಡ ಒಪ್ಕೊಳ್ತಾ ಇದ್ದಾರೆ. ಸ್ಥಳಕ್ಕೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ. ಕುಮಾರಸ್ವಾಮಿ ಸೇರಿರುತ್ತೆ, ಅನೇಕ ರಾಜಕಾರಣಿಗಳು ಕೂಡ ಬಂದು ಅಲ್ಲಿ ಆಸ್ಪತ್ರೆಗೆ ಏನಿರುತ್ತೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ಕೂಡ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿದುಕೊಂಡು ಏನಾಯಿತು ಎಲ್ಲವನ್ನ ಮಾಹಿತಿಯನ್ನು ಕೂಡ ಪಡೆದುಕೊಂಡು, ಜೊತೆಗೆ ಮಾಧ್ಯಮದವರ ಜೊತೆಗೂ ಕೂಡ ಆ ಒಂದು ಪರಿಸ್ಥಿತಿಯ ಕುರಿತಾಗಿ ಒಂದಿಷ್ಟು ನೋವನ್ನ ಕೂಡ ಅವರು ಹಂಚಿಕೊಳ್ತಾರೆ. ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸತ್ತಿರ್ತಕ್ಕಂಥ ಅಥವಾ ಇಲ್ಲಿ ಸಾವನ್ನಾಗಿರ್ತಕ್ಕಂಥ ದುರ್ಮರಣವನ್ನ ಹೊಂದಿರತಕ್ಕಂತಹ ಮೃತರ ಒಂದಿಷ್ಟು ವಿವರವನ್ನು ನೋಡೋದಾದ್ರೆ, ಆರಂಭದಲ್ಲಿ ಪ್ರವೀಣ್ ಕುಮಾರ್ ಅಂತ ಹೇಳ್ಬೋದು. ಪ್ರವೀಣ್ ಕುಮಾರ್ ಅಂತಿಮ ವರ್ಷವನ್ನು ಓದ್ತಾ ಇರ್ತಾನೆ. ಬಳ್ಳಾರಿಯವನು, ಮೂಲತಃ ಬಳ್ಳಾರಿಯಿಂದ ಅಲ್ಲಿ ಬಂದಿರತಕ್ಕಂಥ, ಅಂದರೆ ತನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಾನೆ. ಸೊ ಅವನು ಕೂಡ ಅಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ರಾಜೇಶ್ ಅಂತ ಹೇಳಲಾಗ್ತಿರುವಂಥದ್ದು KB ಪಾಳ್ಯ, ಹಳೆಕೋಟೆ ಹೋಬಳಿ, ಹೊಳೆ ನರಸೀಪುರ ತಾಲೂಕಿನವನು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈಶ್ವರ್, ದನಾಯಕನಹಳ್ಳಿ ಕೊಪ್ಪಲು, ಹೊಳೆ ನರಸೀಪುರ ತಾಲೂಕು ಅಂತ ಹೇಳಲಾಗ್ತಾ ಇರುವಂಥದ್ದು. ಗೋಕುಲ್, ಮುತ್ತಿಗೇರಿಹಳ್ಳಿ ಗ್ರಾಮ, ಹೊಳೆ ನರಸೀಪುರ ತಾಲೂಕು. ಒಟ್ಟು ಇವರು ಏನೀಗ 3-4 ಜನ ಏನು ಡೀಟೇಲ್ಸ್ನ ಹೇಳಿದ್ನೋ, ಇವರು ಎಲ್ಲರೂ ಕೂಡ 17-18ರ ಆಸುಪಾಸಿನ ಹುಡುಗರು ಅಂತ ಹೇಳಲಾಗ್ತಾ ಇರುವಂತಹದ್ದು. ಮಾಹಿತಿಯ ಪ್ರಕಾರ ಇಷ್ಟು ವಯಸ್ಸಿನವರು, ಅಂದರೆ ಭವಿಷ್ಯ ಕಟ್ಕೊಳ್ಬೇಕಾದಂತಹ ವ್ಯಕ್ತಿಗಳು, ಇನ್ನು ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳು. ಅದೇ ರೀತಿಯಾಗಿ ಕುಮಾರ, ಕಬ್ಬಿನಹಳ್ಳಿ ಗ್ರಾಮ, ಹಳೆಕೋಟೆ ಹೋಬಳಿ, ಹೊಳೆ ನರಸೀಪುರ ತಾಲೂಕು, 25 ವರ್ಷ ಅಂತ ಗುರುತಿಸಲಾಗ್ತಾ ಇರುವಂಥದ್ದು. ಇನ್ನು ಪ್ರವೀಣ್ ಕೂಡ ಈ ಕುಮಾರ್ನ ಊರಿನವನು, ಅಂದರೆ ಇಬ್ಬರು ಕೂಡ ಒಂದೇ ಊರಿನವರು. ಸೊ ಇಬ್ಬರು ಕೂಡ ಆ ಒಂದು ಸ್ಥಳದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಇಬ್ಬರಿಗೂ ಕೂಡ 25 ವರ್ಷ ವಯಸ್ಸು ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಮಿಥುನು, ಗವಿಗಂಗಾಪುರ ಗ್ರಾಮ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನೋಡಿ, ಚಿತ್ರದುರ್ಗದ ಹುಡುಗ ಕೂಡ ಅಲ್ಲಿ ಹೋಗಿರ್ತಾನೆ, ಅಂದರೆ ಸ್ನೇಹಿತರ ಜೊತೆ. ಈ ಸಹಜವಾಗಿ ಏನಾಗ್ಬಿಡುತ್ತೆ ಅಂತಂದರೆ, ಈ ಹಾಸ್ಟೆಲ್ನಲ್ಲಿ ಇರ್ತೀವಿ, ಓದ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಸ್ನೇಹಿತರ ಜೊತೆ ಸೇರಿಕೊಂಡು ಸಹಜವಾಗಿ ಹೋಗುವಂಥದ್ದು. ಸೊ ಅದೇ ರೀತಿಯಾಗಿ ಕೂಡ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಬಂದಿರ್ತಾರೆ. ಸುರೇಶ್ ಬಗ್ಗೆ ನೋಡೋದಾದ್ರೆ BE ವಿದ್ಯಾರ್ಥಿ, ಮನೆಹನಹಳ್ಳಿ, ಮರ್ಲೆ ಗ್ರಾಮ, ಚಿಕ್ಕಮಗಳೂರು
ಚಿಕ್ಕಮಗಳೂರು ಜಿಲ್ಲೆಯವನು, ಅದೇ ರೀತಿಯಾಗಿ ಪ್ರಭಾಕರ್ ಬಂಡಕಹಳ್ಳಿ ಹಾಸನ ತಾಲೂಕಿನವನು. ಒಟ್ಟು 9 ಜನಗಳು ಈ ರೀತಿಯಾಗಿ ಇಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಯಾರು ಕೂಡ ಇನ್ನೇನು ಎಲ್ಲ ಮುಗ್ದೋಗಿದೆ ಅನ್ನೋರು ಅಲ್ಲ. ಅಂದರೆ ನಾನು ಹೇಳ್ತಾ ಇರುವಂಥ ಉದ್ದೇಶ ಹೀಗೆ ವೃದ್ಧರು ಅಥವಾ ಏನು ಬೇರೆ ಯಾರೋ ಇದ್ದರೆ ಸಾವನ್ನಪ್ಪಬೇಕಿತ್ತ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇಂತಹ ಘಟನೆಗಳು ಆಗೋದಕ್ಕೆ ಹೋಗಬಾರ್ದು. ಬದಲಿಗೆ ಇನ್ನು ಭವಿಷ್ಯವನ್ನು ಕಟ್ಟಿಕೊಳ್ಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಅಲ್ಲಿ ಸಾವನ್ನಪ್ಪಿದ್ದಾರಲ್ಲ, ಇದು ನಮ್ಮ ದೇಶಕ್ಕೆ ಒಂದು ಹಾನಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ಯಾರ್ಯಾರು ಕನಸುಗಳನ್ನು ಏನೇನು ಕಟ್ಕೊಂಡಿದ್ರು, ಯಾರ್ಯಾರು ಫ್ಯೂಚರಲ್ಲಿ ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ರು. ಸೊ ಕೆಲವೊಂದಿಷ್ಟು ಜನ ಇಂಜಿನಿಯರಿಂಗ್ ಕೂಡ ಓದುವಂಥ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ಇವರ ಒಂದು ಸಾವಿದೆಯಲ್ಲ, ಇದು ಯಾರಿಗೂ ಕೂಡ ಮರೆಯೋದಕ್ಕೆ ಆಗದೇ ಇರುವಂಥ ಸಾವು. ಹಾಸನ ಜಿಲ್ಲೆಗೆ ಅಷ್ಟೇ ಅಲ್ಲ, ಇದು ದೇಶದಾದ್ಯಂತ ಇದೊಂದು ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಘಟನೆಗಳು ನಡಿಬಾರ್ದು, ಆದರೂ ಕೂಡ ನಡೆದೋಗ್ಬಿಟ್ಟಿದೆ. ಯಾಕೆ ಆಯಿತು ಅನ್ನೋದೇ ಕೂಡ ಗೊತ್ತಾಗ್ತಾ ಇಲ್ಲ, ಏನು ಮಾತನಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಪಾಪ ಕುಟುಂಬದವರು ಆಕ್ರಂದನ ಏನಿದೆಯಲ್ಲ ಅದನ್ನು ಯಾರು ಕೂಡ ಹೇಳತ್ತಿರೋದು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ರೀತಿಯಾದಂತಹ ಒಂದು ವಿಷಯ ಮನೆಗೆ ತಲುಪಿದಾಗ ತಂದೆ ತಾಯಿಯ ನೋವನ್ನು, ತಂದೆ ತಾಯಿಯ ಪಾಡನ್ನು ಯಾರೂ ಕೂಡ ನೋಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ನೋವುಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ. ಸೊ ಮಕ್ಕಳನ್ನು ಮರೆತು ಬದುಕುವುದು ಅಷ್ಟು ಸುಲಭವಾದಂತಹ ಕೆಲಸವೂ ಕೂಡ ಅಲ್ಲ. ಯಾಕೆಂತಂದರೆ ತಮ್ಮ ಮಕ್ಕಳು ಒಂದು ಉತ್ತಮ ಸ್ಥಾನಕ್ಕೆ ಹೋಗಿ ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಳಿ ಅಂತ ತಂದೆ ತಾಯಿಗಳು ಕನಸು ಕಟ್ಕೊಂಡಿರ್ತಾರೆ. ಆದರೆ ತಾವು ಬದುಕಿರುವಾಗಲೇ ಯಾರೂ ಕೂಡ ತಮ್ಮ ಮಕ್ಕಳ ಸಾವನ್ನು ಇಷ್ಟಪಡೋದಿಲ್ಲ. ಆ ನೋವಿದೆಯಲ್ಲ, ನಿಜಕ್ಕೂ ಅದು ಹೇಳತೀರದು. ಇನ್ನು ಅಲ್ಲಿ ಸ್ಥಳೀಯರು ಹೇಳುವಂತಹ ಪ್ರಕಾರ ಮೆರವಣಿಗೆ ಸಂಭ್ರಮದಿಂದ ಸಾಗ್ತಾ ಇತ್ತು. ಅಷ್ಟರಲ್ಲಿ ಲಾರಿ ನುಗ್ಗಿದ ಶಬ್ದ ಕೇಳಿ ಎಲ್ಲರೂ ಕೂಡ ಗಾಬರಿಗೊಂಡಿದ್ವಿ. ಕ್ಷಣಾರ್ಧದಲ್ಲಿ ಜನರನ್ನು ಬಡಿದು ನೆಲಕ್ಕೆ ಹೊರಳಿಸಿತ್ತು. ದೃಶ್ಯವೇ ಬೆಚ್ಚಿ ಬೀಳಿಸುವಂತಿತ್ತು ಎಂದು ಸ್ಥಳೀಯರು ಕೂಡ ಕಣ್ಣೀರನ್ನು ಹಾಕಿರ್ತಕ್ಕಂಥದ್ದು. ಇನ್ನು ಆಸ್ಪತ್ರೆಗೆ ಕೂಡ ಅಲ್ಲಿ ಕೆಲವೊಂದಿಷ್ಟು ಜನಗಳಿಗೆ ಗಾಯ ಕೂಡ ಆಗಿರ್ತಕ್ಕಂಥದ್ದು. ಗಾಯ ಆದವರನ್ನ ಒಂದು 25ರಿಂದ 30 ಜನಗಳಿಗೆ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿನ ಖಾಸಗಿ ಆಸ್ಪತ್ರೆಗಳು ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆಗಳಿಗೂ ಕೂಡ ರವಾನಿಸಲಾಗಿದೆ. ಮೃತಪಟ್ಟಿರ್ತಕ್ಕಂಥವರನ್ನ ಏಮ್ಸ್ ಆಸ್ಪತ್ರೆ ಶವಗಾರಕ್ಕೆ ಸ್ಥಳಾಂತರಿಸಲಾಗಿದೆ. ಇಂದು ಮರಣೋತ್ತರ ಪರೀಕ್ಷೆಯೂ ಕೂಡ ನಡೆಯಲಿದೆ. ಒಟ್ಟು ಇಂತಹ ಒಂದು ದುರ್ಘಟನೆ, ಇದೊಂದು ದುರ್ಘಟನೆ ಅನ್ನೋದಕ್ಕಿಂತ ಏನು ಅಂತ ಇದಕ್ಕೊಂದು ಹೆಸರು ಕೊಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ನೋವಿನ ಸಂಗತಿಯನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ನೋಡಿ, ಗಣಪತಿ ವಿಘ್ನ ವಿನಾಶಕ ಅಂತ ನಾವು ಅವನನ್ನು ಪೂಜೆ ಮಾಡ್ತೀವಿ. ನಾವು ಗಣೇಶ ಅಂದ ತಕ್ಷಣ ಎಲ್ರಿಗೂ ಕೂಡ ಸಹಜವಾಗಿ ಮೂಡುವಂಥದ್ದು ಎಲ್ಲ ವಿಘ್ನಗಳು ದೂರ ಆಗಲಿ, ನಮ್ಗೆ ಯಾವುದೇ ರೀತಿಯಾದಂಥ ಕಷ್ಟಗಳು ಬರದೇ ಇರಲಿ, ನಮ್ಮ ಜೀವನಕ್ಕೆ ಯಾವುದೇ ಅಡೆತಡೆಗಳು ಬರದೇ ಇರಲಿ, ಮುಂದಿನ ಜೀವನ ಸುಖಕರ ಆಗಿರಲಿ ಎಂಬ ಒಂದು ಕಾರಣದಿಂದಾಗಿ ಪೂಜೆ ಮಾಡ್ತೀವಿ ವಿನಃ ಇಂತಹ ಗಣಪತಿಯ ವಿಸರ್ಜನೆ ವೇಳೆ ಹೋಗಿರ್ತಕ್ಕಂಥವರಿಗೆ ಸಾವು ಸಂಭವಿಸುತ್ತೆ ಅಂತಂದರೆ ವಿಘ್ನ ವಿನಾಶಕ ಅಂತ ಯಾವ ಕಾರಣದಿಂದಾಗಿ ಈ ವ್ಯಕ್ತಿಯನ್ನು ಪೂಜೆ ಮಾಡ್ತೀವಿ ಅನ್ನೋ ನೋವು ಬರುತ್ತೆ. ದೇವರನ್ನೇ ಪ್ರಶ್ನೆ ಮಾಡುವಂತಹ ದಿನಗಳಿದೆ ಸರ್. ಈಗ ಏನು ಮಾಡೋಕ್ಕಾಗಲ್ಲ. ನಾನು ಹಾಗಂತ ಹಿಂದೂ ವಿರೋಧಿ, ಮುಸ್ಲಿಂ ವಿರೋಧಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದರಲ್ಲೂ ನೀವು ಜಾತಿ ಧರ್ಮಗಳನ್ನು ತೆಗೆದುಕೊಂಡು ಬರೋದಕ್ಕೆ ಹೋಗಬೇಡಿ. ಇಲ್ಲಿ ಹೇಳ್ತಾ ಇರೋದು ಗಣೇಶನ ಪರ್ಟಿಕ್ಯುಲರ್ ಆಗಿ ಗಣೇಶನ ಪೂಜೆ ಮಾಡೋದು ಯಾವ ಕಾರಣದಿಂದಾಗಿ, ನಮಗೆ ಸಂಪತ್ತು ಕರುಣಿಸಲಿ, ಎಲ್ಲ ವಿಘ್ನಗಳು ದೂರ ಆಗಲಿ ಎಂಬ ಒಂದು ಕಾರಣದಿಂದಾಗಿ. ಇವತ್ತು ಗಣೇಶನ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವರಿಗೆ ಸಾವೇ ಬರುತ್ತೆ ಅಂತಂದರೆ, ಇಂತಹ ವಿಘ್ನಗಳೇ ಬರುತ್ತೆ ಅಂತಂದರೆ, ಸಾವೇ ಒಂದು ದೊಡ್ಡ ವಿಘ್ನವಾಗಿ ಕಾಡುತ್ತೆ ಅಂತಂದರೆ, ಆ ಗಣೇಶನ ಕೈಯಿಂದ ಅಲ್ಲಿ ತನ್ನ ಮೆರವಣಿಗೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಪಾರು ಮಾಡೋದಕ್ಕೆ ಆಗಿಲ್ಲ ಅಂತಂದರೆ ಯಾವ ದೇವರು ಈ ದೇವರು ಅನ್ನೋ ಪ್ರಶ್ನೆ ಕಾಡುತ್ತೆ ಸಹಜವಾಗಿ. ಸೊ ಹೊಟ್ಟೆ ಉರಿಯುತ್ತೆ ರೀ. ಪಾಪ ಆ ತಂದೆ ತಾಯಿಗಳ ಕಷ್ಟ ಯಾರು ಕೇಳೋರು? ಆ ತಂದೆ ತಾಯಿಗಳನ್ನು ನೋಡ್ಕೊಂಡು ಹೋಗೋರು ಯಾರು? ಸರ್ಕಾರವೇನೋ 5 ಲಕ್ಷ ಕೊಡುತ್ತೆ, ಏನೋ ಒಂದು ಘೋಷಣೆ ಆಗಿಬಿಡುತ್ತೆ, ಏನೋ ಒಂದು ಕೊಡ್ತಾರೆ, ಏನೋ ಒಂದು ಮಾಡ್ತಾರೆ. ಆದರೆ ತಂದೆ ತಾಯಿಗಳು ಕನಸುಗಳನ್ನು ಕಟ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಆ ತಂದೆ ತಾಯಿಯ ಕನಸುಗಳನ್ನು ನನಸು ಮಾಡುವಂಥ ವ್ಯಕ್ತಿಗಳು ಯಾರು? ಸಾಧ್ಯವೇ ಇಲ್ಲ. ಸೊ ಇವತ್ತು ದುಡ್ಡು ಬರುತ್ತೆ ಹೋಗುತ್ತೆ, ಬದಲಿಗೆ ಮಕ್ಕಳು ಬರೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಭವಿಷ್ಯವನ್ನು ಕಟ್ಕೊಳ್ಬೇಕಾಗಿರ್ತಕ್ಕಂಥವ್ರು 16, 17 ವರ್ಷ, 25 ವರ್ಷದ ಮಕ್ಕಳು ಕೈಗೆ ಬಂದಿರತಕ್ಕಂಥವ್ರು, ಮಕ್ಕಳ ಮೇಲೆ ಕನಸುಗಳನ್ನು ತಂದೆ ತಾಯಿಗಳು ಕಟ್ಕೊಂಡು ಕೂತ್ಕೊಂಡಿರ್ತಾವರು. ಸೊ ಇಂಥ ಘಟನೆಗಳನ್ನು ಗಮನಿಸಿದಾಗ ಹೊಟ್ಟೆ ಇರುತ್ತೆ. ಯಾವ ದೇವರು, ಯಾವ ದೇವಸ್ಥಾನ, ಯಾವುದು ಮಸೀದಿ, ಯಾವುದು ಮಂದಿರ ಅನ್ನೋ ಪ್ರಶ್ನೆ ಕಾಡುತ್ತೆ ರೀ. ಸೊ ದೇವರಿದ್ದಾನ ಎಂಬ ಒಂದು ಪ್ರಶ್ನೆ ಕಾಡುತ್ತೆ. ಎಂತಹ ಘಟನೆ ಇದು, ಹೊಟ್ಟೆ ಉರಿಯುತ್ತೆ ಇಂತಹ ಘಟನೆಗಳ ಬಗ್ಗೆ ಮಾತನಾಡಬೇಕಾದ್ರೆ. ಚಿಕ್ಕ ಚಿಕ್ಕ ಮಕ್ಕಳು ರೀ, ಭವಿಷ್ಯವನ್ನು ಕಟ್ಕೊಳ್ಬೇಕಾಗಿರ್ತಕ್ಕಂಥ ಮಕ್ಕಳು, ತಂದೆ ತಾಯಿಗಳ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ತಂದೆ ತಾಯಿಯ ಆಕ್ರಂದನೆ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಅಷ್ಟೊಂದು ಅವರು ತೀರದಂತಹ ಒಂದು ನೋವಲ್ಲಿದ್ದಾರೆ. ನೋಡಿ, ದೇವರನ್ನು ನಂಬಿದ್ದೀವಿ ಅಥವಾ ದೇವರು ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ನಾವೆಲ್ಲ ದೇವರನ್ನು ಪೂಜಿಸ್ತೀವಿ. ಆದರೆ ದೇವರ ಒಂದು ಕಾರ್ಯಕ್ರಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸಾವುಗಳು ಸಂಭವಿಸ್ತವೆ ಅಂತಂದರೆ ಎಂತಹ ನೋವಿನ ಸಂಗತಿ ಇದು. ನಿಜಕ್ಕೂ ಒಂದು ದೇವರಿದ್ದಾನೆ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ದೇವರು ಅಂದ ತಕ್ಷಣ ಹಿಂದೂ ದೇವರು ಮಾತ್ರ ಅಲ್ಲ, ಹಿಂದೂ ದೇವರಾಗಲಿ, ಮುಸ್ಲಿಂ ದೇವರಾಗಲಿ, ಕ್ರಿಶ್ಚಿಯನ್ ದೇವರಾಗಲಿ, ಯಾರೇ ಆಗಿರಲಿ ಸರ್, ಯಾರೇ ಆದರೂ ಕೂಡ ಸಹಜವಾಗಿ ಎಲ್ಲರಿಗೂ ಇಂತಹ ಪ್ರಶ್ನೆ ಕಾಡುತ್ತೆ. ಈ ಒಂದು ಪ್ರಸಂಗ ಇದೆಯಲ್ಲ, ಈ ಒಂದು ಏಕಾಏಕಿಯಾಗಿ ಹಾಸನ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ, ಈ ಘಟನೆಯನ್ನು ನೋಡಿದ ತಕ್ಷಣ ನನಗೆ ಎಕ್ಸ್ಟ್ರಾ ಪ್ರಶ್ನೆ ಕಾಡಿದ್ದು ಅಷ್ಟೇ. ಈ ಘಟನೆಯನ್ನು ಕೇಳಿದ ತಕ್ಷಣ ಇದು ನನಗೆ ಕಾಡಿರ್ತಕ್ಕಂಥ ನಿಜವಾಗಿಯೂ ದೇವರಿದ್ದಾನ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತು.
ಸೊ ಆ ಒಂದು ಪ್ರಶ್ನೆಯನ್ನು, ಆ ಒಂದು ಆಕ್ರೋಶವನ್ನು ನಿಮ್ಮ ಮುಂದಿಟ್ಟಿದ್ರೆ, ಬದಲಿಗೆ ಈ ಒಂದು ವಿಡಿಯೋವನ್ನು ಯಾವುದೇ ಒಂದು ಧರ್ಮಕ್ಕೆ ಅಥವಾ ಇನ್ಯಾವುದಕ್ಕೆ ಸೀಮಿತವಾಗಿ ಮಾಡೋದಕ್ಕೆ ಹೋಗಬೇಡಿ. ಈ ಗಣೇಶನಿಗೆ ದೇವರಿದ್ದಾನೆ ಎಂಬ ಒಂದು ಪ್ರಶ್ನೆ ಮಾಡಿದ ಹಾಗೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೇ ಒಂದು ಘಟನೆ ಮುಸಲ್ಮಾನ್ ಧರ್ಮದಲ್ಲಾಗಿದ್ರೂ ಕೂಡ ನಾನು ಅಲ್ಲ ಇದ್ದಾನೆ ಎಂಬ ಒಂದು ಪ್ರಶ್ನೆಯನ್ನೇ ಮಾಡ್ತಾ ಇದ್ದೆ. ಈ ಜೀವಗಳಿಗೆ ಬೆಲೆ ಕೊಡಿ, ಜೀವದ ಬಗ್ಗೆ ಯೋಚನೆ ಮಾಡಿ, ಅದನ್ನು ಹೊರತು ಜಾತಿ ಧರ್ಮಗಳಿಗೆ ಇದನ್ನು ತಿರುಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಮಾತನಾಡಿರ್ತಕ್ಕಂಥದ್ದು ಕೇವಲ ಒಬ್ಬ ಮನುಷ್ಯನಾಗಿ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ, ದೇವರಿದ್ದಾನ ಅಂತ. ಸೊ ಎಂತಹ ನೋವಿನ ಸಂಗತಿ ಇದು. ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಅವರ ತಂದೆ ತಾಯಿಯಿಂದ ಸಾಧ್ಯವಾಗುತ್ತಾ? ಸೊ ಗೊತ್ತಿಲ್ಲ ಏನು ಯಾವ ರೀತಿಯಾದಂಥ ಮುಂದಿನ ಜೀವನವನ್ನು ಮಾಡ್ತಾರೆ, ಮಕ್ಕಳ ನೆನಪಲ್ಲೇ ಕೊರಗಿ ಏನಾಗ್ತಾರೆ ಎಂಬುದು ಕೂಡ ಗೊತ್ತಿಲ್ಲ. ಸೊ ಇಂಥ ಒಂದು ದುರ್ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಇತ್ತೀಚೆಗೆ ನಮ್ಮ ರಾಜ್ಯಕ್ಕೆ ಏನಾಗ್ತಾ ಇದೆಯೋ ಗೊತ್ತಿಲ್ಲ. ಪ್ರಕರಣಗಳ ಮೇಲೆ ಪ್ರಕರಣಗಳು, ಅದರಲ್ಲೂ ಕೂಡ ಒಳ್ಳೆಯ ಪ್ರಕರಣಗಳೇ ಯಾವುದೂ ಇಲ್ಲ, ಬರೀ ಕೆಟ್ಟ ಪ್ರಕರಣಗಳೇ ಹೆಚ್ಚಾಗ್ತಾ ಇದ್ದಾವೆ. ಎಲ್ಲೋ ಕಲ್ಲು ತೂರಾಟಗಳಾಗುವಂಥದ್ದು, ಎಲ್ಲೋ ಪಾಕಿಸ್ತಾನಕ್ಕೆ ಜೈ ಎನ್ನುವಂಥದ್ದು, ಎಲ್ಲೋ ಆಕ್ಸಿಡೆಂಟ್ ಆಗಿ ಸಾಯುವಂಥದ್ದು, ಅಥವಾ ಎಲ್ಲೋ ಪ್ರವಾಸಕ್ಕೋದಲ್ಲಿ ಏನೋ ಆಗುವಂಥದ್ದು. ಸೊ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ಇತ್ತೀಚಿನ ದಿನಗಳೇ ಹೇಗಿದ್ದಾವೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇದೊಂದು ಒಟ್ಟಾರೆಯಾಗಿ ಈ ಆಕ್ರೋಶವನ್ನು ಹೊರಗಾಗ್ತಾ ಹೋದರೆ ಸಾಕಷ್ಟು ಮಾತನಾಡ್ತಾ ಕೂತ್ಕೊಂಡಂಗೆ ಆಗುತ್ತೆ. ಸೊ ಒಟ್ಟಾರೆಯಾಗಿ ಆಗಬಾರ್ದಂತಹ ಒಂದು ಘಟನೆ ಹಾಸನ ಜಿಲ್ಲೆಯಲ್ಲಿ ಆಗೋಗ್ಬಿಟ್ಟಿದೆ. ಸೊ ಇನ್ನೇನು ಮಾಡೋದಕ್ಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಮೃತಪಟ್ಟಿರ್ತಕ್ಕಂತಹ ಕುಟುಂಬದವರಿಗೆ ದೇವರು ಒಂದಿಷ್ಟು ನೋವನ್ನು ಮರೆಸುವಂತಹ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸೋದು ಬಿಟ್ಟರೆ ಬೇರೆ ನಮ್ಗೆ ಏನು ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಅದನ್ನು ಮಾತನಾಡಿದ್ರು ಕೂಡ ಅದು ತುಂಬ ಚಿಕ್ಕದಾಗ್ಬಿಡುತ್ತೆ. ಏನೇ ಇದ್ರೂ ಕೂಡ ದೇವರು ಅಂತ ನಾವು ಪ್ರಶ್ನೆಗಳನ್ನು ಮಾಡ್ತೀವಿ, ದೇವರ ಬಗ್ಗೆನೇ ಮಾತನಾಡ್ತೀವಿ, ದೇವರೇ ನಮ್ಮೊಂದು ಶಾಂತಿಯನ್ನು ಕೊಡಲಿ ಅಂತೀವಿ. ಇಂತಹ ಒಂದು ಘಟನೆ ನಡೀಬಾರ್ದಾಗಿತ್ತು, ಆದರೂ ಕೂಡ ಹಾಸನ ಜಿಲ್ಲೆಯಲ್ಲಿ ಇಂತಹ ಒಂದು ಘಟನೆ ನಡೆದೋಗಿದೆ. ಒಂದು ದುರಂತದ ಬಗ್ಗೆ ನಿಮಗೆ ಅನ್ಸುತ್ತೆ ಸ್ನೇಹಿತರೆ, ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತಿದ್ದೀನಿ ಅಂದರೆ, ಮಾಹಿತಿ ದೊರೆಯಲಿ. ಸೊ ಈಗ ನಿಮ್ಗೆಲ್ರಿಗೂ ಕೂಡ ಒಂದು ಘಟನೆಯ ಸವಿವರವಾಗಿ ನಾನು ಏನೇನೆಲ್ಲ ಆಯಿತು, ಯಾವ ಸಂದರ್ಭದಲ್ಲಿ ಆಯಿತು, ಅಲ್ಲಿ ಸತ್ತಿರತಕ್ಕಂಥವ್ರು ಯಾರು, ಸೊ ಎಷ್ಟು ಜನ ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿದೆ, ಸೊ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ತಲುಪಲಿ ಎಂಬ ಒಂದು ಕಾರಣದಿಂದಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.